ತಾಯಿ ಅಂದ್ರೆ ಪ್ರೀತಿ, ವಾತ್ಸಲ್ಯ, ತ್ಯಾಗದ ಸಂಕೇತ. ಆದ್ರೆ ಅದೇ ತಾಯಿ ಸೈತಾನನಂತೆ ರೂಪ ತಾಳಿ ತನ್ನ ಕಾಮದ ತೃಪ್ತಿಗಾಗಿ ಹೆತ್ತ ಕರುಳ ಕುಡಿಯನ್ನೇ ಕತ್ತು ಹಿಸುಕಿ ಕೊಂದ್ರೆ ಏನನ್ಬೇಕು? ಹೌದು, ಪವಿತ್ರವಾದ ತಾಯ್ತನಕ್ಕೆ ಕಪ್ಪು ಚುಕ್ಕೆ ಬಳಿಯುವಂತಹ ಭೀಕರ ಘಟನೆಯೊಂದು ಸಿಲಿಕಾನ್ ಸಿಟಿಯಲ್ಲಿ ನಡೆದಿದೆ. ಪ್ರಿಯಕರನ ಮೋಹಕ್ಕೆ ಬಿದ್ದು ಗಂಡ ಹಾಗೂ 5 ವರ್ಷದ ಮುಗ್ಧ ಕಂದಮ್ಮನ ಪ್ರಾಣ ತೆಗೆದು ಹೃದಯಾಘಾತದ ಕಥೆ ಕಟ್ಟಿದ ಖತರ್ನಾಕ್ ಕಿಲಾಡಿ ಹೆಂಡತಿಯ ಅಸಲಿ ಮುಖವಾಡ ಈಗ ಕಳಚಿ ಬಿದ್ದಿದೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದರ ಸತ್ಯಾಸತ್ಯತೆಯನ್ನ ತಿಳಿಯೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರಿನ ಚಿಕ್ಕಬಾಣಾವರದ ಗುಟ್ಟೆ ಬಸವೇಶ್ವರ ಲೇಔಟ್ನಲ್ಲಿ ವಾಸವಾಗಿದ್ದ ತುಮಕೂರು ಮೂಲದ ಅಭಿನಂದನ್ ಎಂಬ ವ್ಯಕ್ತಿ ಖಾಸಗಿ ಕಂಪನಿಯ ಮ್ಯಾನೇಜರ್ ಆಗಿದ್ರು. 6 ವರ್ಷಗಳ ಹಿಂದೆ ಹರಿಣಿ ಎಂಬಾಕೆಯನ್ನ ಅದ್ದೂರಿಯಾಗಿ ಮದುವೆಯಾಗಿದ್ರು. ಈ ದಂಪತಿಗೆ ಯದುವೀರ್ ಎಂಬ 5 ವರ್ಷದ ಮುದ್ದಾದ ಮಗನಿದ್ದ. ಹೊರಗಿನ ಪ್ರಪಂಚಕ್ಕೆ ಸುಖಿ ಸಂಸಾರದಂತೆ ಕಾಣ್ತಾ ಇದ್ದ ಈ ಮನೆಯ ಆಸರೆಯ ಗೋಡೆಗಳ ನಡುವೆ ಅಸಮಾಧಾನ ಹಾಗೂ ನಂಬಿಕೆ ದ್ರೋಹದ ದೊಡ್ಡ ಬಿರುಕೆ ಮೂಡಲು ಶುರುವಾಗಿತ್ತು. ದಾಂಪತ್ಯದಲ್ಲಿ ಕಂದಕ ಸೃಷ್ಟಿಯಾದ ಬೆನ್ನಲ್ಲೇ 2024ರಲ್ಲಿ ಹರಿಣಿಗೆ ಸಾಮಾಜಿಕ ಜಾಲತಾಣ ಸ್ನ್ಯಾಪ್ಚಾಟ್ ಮೂಲಕ ಕನಕಪುರದ ವಿನಯ್ ಎಂಬಾತ ಪರಿಚಯವಾಗ್ತಾನೆ. ದಿನಗಳೆದಂತೆ ಈ ಸೌಹಾರ್ದತೆ ಅಕ್ರಮ ಸಂಬಂಧಕ್ಕೆ ದಾರಿ ಮಾಡಿಕೊಡುತ್ತೆ. ಗಂಡ 5 ವರ್ಷದ ಮಗು ಹಾಗೂ ಸಂಸಾರದ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ಮರೆತ ಹರಿಣಿ ಪ್ರಿಯಕರನ ಮೋಹದ ಬಲೆಯಲ್ಲಿ ಸಿಲುಕಿ ದಿನವಿಡೀ ಫೋನ್ನಲ್ಲೇ ಮುಳುಗಿ ಹೋಗಲು ಶುರು ಮಾಡಿದ್ಲು. ಅವರ ಅಕ್ರಮ ಸಂಬಂಧದ ಸುಳಿವು ಅಭಿನಂದನ್ಗೆ ಸಿಗ್ತಾ ಇದ್ದಂತೆ ಮನೆಯಲ್ಲಿ ಪ್ರತಿದಿನ ಜಗಳಗಳು ಆರಂಭವಾದವು. ಒಮ್ಮೆ ಪ್ರಿಯಕರನ ಜೊತೆ ಓಡಿ ಹೋಗಿದ್ದ ಹರಿಣಿಯನ್ನ ಆಕೆಯ ತಾಯಿಯೇ ಹುಡುಕಿ ತಂದು ಮನೆಗೆ ಸೇರಿಸಿದ್ರು. ಗಂಡ ಹೆಂಡತಿಯ ಕಾಲ್ ಡೀಟೇಲ್ಸ್ ಚೆಕ್ ಮಾಡೋದಕ್ಕೆ ಶುರು ಮಾಡಿದಾಗ ತನಗೆ ಅಡ್ಡಗೋಡಿಯಾಗಿದ್ದ ಗಂಡನನ್ನ ಶಾಶ್ವತವಾಗಿ ಇಲ್ಲದಂತೆ ಮಾಡೋದಕ್ಕೆ ಹರಿಣಿ ಭೀಕರ ಸ್ಕೆಚ್ ಹಾಕಿದ್ಲು. ಅದು ಭಾನುವಾರ ರಾತ್ರಿ. ಇಡೀ ಸಮಾಜ ನೆಮ್ಮದಿಯಿಂದ ನಿದ್ರೆಗೆ ಜಾರಿತು. ಹರಿಣಿ ತನ್ನ ಸೈತಾನಿ ಯೋಜನೆಯನ್ನ ಕಾರ್ಯರೂಪಕ್ಕೆ ತಂದಿದ್ಲು. ರಾತ್ರಿ 11 ಗಂಟೆಗೆ ಗಂಡ ಅಭಿನಂದನ್ ಹಾಗೂ ಮಗು ನಿದ್ರೆಗೆ ಜಾರ್ತಾ ಇದ್ದಂತೆ ಮನೆಯಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾಗಳನ್ನ ಆಫ್ ಮಾಡಿದ್ಲು. ಬಳಿಕ ಪ್ರಿಯಕರ ವಿನಯ್ನನ್ನ ರಹಸ್ಯವಾಗಿ ಕರೆಸಿ ಕಾರಿನ ಶೆಡ್ನಲ್ಲಿ ಅಡಗಿಸಿಟ್ಲು. ಗಂಡ ಗಾಢ ನಿದ್ರೆಯಲ್ಲಿದ್ದಾನೆ ಅಂತ ಖಚಿತಪಡಿಸಿಕೊಂಡು ಆತನನ್ನ ಮನೆಗೆ ಕರೆಸಿಕೊಂಡ್ಲು. ಮಧ್ಯರಾತ್ರಿ 12 ಗಂಟೆಗೆ ಅಭಿನಂದನ್ ಮಲಗಿದ್ದ ರೂಮ್ಗೆ ನುಗ್ಗಿದ್ದ ಹರಿಣಿ ಮತ್ತು ವಿನಯ್ ದಾಳಿ ನಡೆಸಿದ್ರು. ಹೆಂಡತಿ ಗಂಡನ ಕಾಲುಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಪ್ರಿಯಕರ ಆತನ ಮುಖ ಹಾಗೂ ಕತ್ತನ್ನ ಒತ್ತಿ ಹಿಡಿದು ಉಸಿರುಗಟ್ಟಿಸಿದ. ಗಂಡನ ಜೀವ ಹೋಗುವ ಹೋರಾಟದಲ್ಲಿ ಎಚ್ಚರಗೊಂಡ 5 ವರ್ಷದ ಪುಟ್ಟ ಮಗು ಯದುವೀರ್ ಅಪ್ಪನ ಚೀರಾಟ ನೋಡಿ ಬೆದರಿ ಎದ್ದು ಕುಳಿತಿದ್ದ. ಅಪ್ಪ ಎಂದು ಕರೆಯಬೇಕಾಗಿದ್ದ ಆ ಮಗುವಿಗೆ ತನ್ನ ಹೆತ್ತ ತಾಯಿಯೇ ಮೃತ್ಯುವಾಗಿ ನಿಂತಿದ್ಲು. ತನ್ನ ಕಣ್ಣೆದುರೇ ಗಂಡನ ಕೊಲೆಯಾದಾಗ 5 ವರ್ಷದ ಆ ಮಗು ಈ ವಿಚಾರವನ್ನ ಎಲ್ಲಿ ಯಾರಿಗಾದ್ರೂ ಹೇಳಿಬಿಡ್ತಾನೋ ಅನ್ನೋ ಭಯ ಆ ಹೆತ್ತ ತಾಯಿಗೆ ಶುರುವಾಯಿತು. 9 ತಿಂಗಳು ಹೊತ್ತು ಹೆರಿಗೆ ನೋವು ತಡೆದು ಜನ್ಮ ನೀಡಿದ್ದ ಕರುಳ ಕುಡಿ ಎಂದೂ ನೋಡದೆ ಆ ಪಾಪಿ ತಾಯಿ ತನ್ನ ಸ್ವಾರ್ಥಕ್ಕಾಗಿ ಆ ಮಗುವಿನ ಕತ್ತನ್ನು ಹಿಸುಕಿ ಕೊಂದು ಬಿಟ್ಲು. ಅಮ್ಮ ಕಾಪಾಡು ಅಂತ ಆ ಮಗು ಬೇಡಿಕೊಂಡ್ರೂ ಆಕೆಯಲ್ಲಿದ್ದ ತಾಯ್ತನ ಜಾಗೃತವಾಗ್ಲೇ ಇಲ್ಲ. ಕೊಲೆ ನಡೆಸಿದ ನಂತರ ಈ ಪಾಪಿ ಜೋಡಿ ರಕ್ತದ ಕಲೆಗಳನ್ನ ತೊಳೆದು ಮೃತದೇಹಗಳ ಬಟ್ಟೆಗಳನ್ನ ಬದಲಾಯಿಸಿ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ರು. ಪ್ರಿಯಕರ ಕಾಲ್ಕಿತ್ತ ನಂತರ ಬೆಳಗ್ಗೆ ಹರಿಣಿ ಏನೂ ತಿಳಿಯದವಳಂತೆ ಬಾಗಿಲಿಗೆ ನೀರು ಹಾಕಿ ಗಂಡನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಮಗುವಿನ ಮೇಲೆ ಬಿದ್ದಿದ್ದಾರೆ ಅಂತ 112ಕ್ಕೆ ಕರೆ ಮಾಡಿ ಪೊಲೀಸರನ್ನ ಹಾಗೂ ನೆರೆಹೊರೆಯವರನ್ನ ನಂಬಿಸೋದಕ್ಕೆ ಕತೆ ಕಟ್ಟಿದ್ಲು. ಘಟನಾ ಸ್ಥಳಕ್ಕೆ ದೌಡಾಯಿಸಿದ ಚಿಕ್ಕಬಾಣಾವರ ಪೊಲೀಸರಿಗೆ ಮನೆಯಲ್ಲಿ ಸಿಕ್ಕ ರಕ್ತದ ಕಲೆಗಳು ಮತ್ತು ಸಿಸಿಟಿವಿ ಆಫ್ ಆಗಿದ್ದು ತೀವ್ರ ಅನುಮಾನವನ್ನ ಮೂಡಿಸಿತು. ಹರಿಣಿಯನ್ನ ವಶಕ್ಕೆ ಪಡೆದು ತಮ್ಮದೇ ಶೈಲಿಯಲ್ಲಿ ವಿಚಾರಣೆಗೆ ಒಳಪಡಿಸಿದಾಗ ಆಕೆಯ ಸುಳ್ಳಿನ ಕಂತೆಗಳು ಕಳಚಿಬಿದ್ವು. ಪ್ರಿಯಕರ ವಿನಯ್ ಜೊತೆ ಸೇರಿ ನಡೆಸಿದ ಭೀಕರ ಡಬಲ್ ಮರ್ಡರ್ ರಹಸ್ಯವನ್ನ ಆಕೆ ಒಪ್ಪಿಕೊಂಡ್ಲು. ತಕ್ಷಣವೇ ಪೊಲೀಸರು 2 ಆರೋಪಿಗಳನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿಸಿಕೊಂಡು ಕೊನೆ ತನಕ ಜೊತೆಗಿರ್ತೀನಿ ಎಂದ ಹೆಂಡತಿಯೇ ಇವತ್ತು ಕಾಮದ ಹುಚ್ಚಿಗೆ ಬಿದ್ದು ಗಂಡ ಹಾಗೂ ಹೆತ್ತ ಕರುಳ ಕುಡಿಯನ್ನೇ ಬಲಿ ಪಡೆದಿದ್ದಾಳೆ. ಸೋಷಿಯಲ್ ಮೀಡಿಯಾದ ಅತಿಯಾದ ವ್ಯಾಮೋಹ ಮತ್ತು ಅಕ್ರಮ ಸಂಬಂಧಗಳು ಕುಟುಂಬ ವ್ಯವಸ್ಥೆಯನ್ನೇ ಹೇಗೆ ನಾಶಪಡಿಸುತ್ತೆ ಅನ್ನೋದಕ್ಕೆ ಈ ಕಟು ಸತ್ಯವೇ ಸಾಕ್ಷಿ. ಇಂತಹ ಕ್ರೂರಿಗೆ ಕಾನೂನು ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಬೇಕಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ.